ಅನುದಿನವೂ ಯೇಸುವಿನೊಂದಿಗೆ. ಜೆ ಶ್ಯಾಮ್ ಜೆಬೆದುರೈ. ಅಧ್ಯಾಯ 2. ನನ್ನ ಬಲವು ಯೇಸು, ನನ್ನ ದೇವರೇ ನನಗೆ ಬಲವು. ಯೆಶಾಯ 49:5. ನನ್ನ ಬಲವು ಕೀರ್ತನೆಯು ಕರ್ತನೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ವಿಮೋಚನೆ ಕಾಂಡ 15:2. ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಎಫೆಸ 6:10. ಒಂದು ಊರಿನಲ್ಲಿ ಬಲಶಾಲಿಯಾದ ಒಬ್ಬ ಯೌವನಸ್ಥನಿದ್ದನು. ಅವನು ದೈಹಿಕ ವ್ಯಾಯಾಮ ಮಾಡಿ ತನ್ನ ಶರೀರವನ್ನು ಬಲಪಡಿಸಿಕೊಂಡನು. ಅಸಾಧ್ಯವಾದ ಕೆಲಸಗಳನ್ನು ಮಾಡಿ ಇನ್ನೂ ಹೆಚ್ಚಿನ ಬಲವನ್ನು ಪಡೆದುಕೊಂಡನು. ಆಗ ಅವನ ತಂದೆ ತಾಯರು ಅವನಿಗೆ, ನಮಗೆ ಊಟ ಉಪಚಾರವಿಲ್ಲದೆ ಕಷ್ಟಪಡುತ್ತಿದ್ದೇವೆ, ನೀನು ಯಾರ ಬಳಿಗಾದರೂ ಹೋಗಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ ಬಾ ಎಂದು ಅವನನ್ನು ಕಳುಹಿಸಿದರು. ಆ ಯೌವನಸ್ಥನು ತನಗಿಂತ ಬಲಶಾಲಿಯಾದ ಒಬ್ಬ ಮನುಷ್ಯನನ್ನು ಕಂಡು ಅವನ ಹತ್ತಿರವೇ ಕೆಲಸಕ್ಕೆ ಸೇರಿದನು. ಇಬ್ಬರು ಸೇರಿ ಅನೇಕ ಮಹತ್ಕಾರ್ಯಗಳನ್ನು ಸಾಧಿಸಿ ಆ ಊರಿನ ಜನರಿಂದ ಮೆಚ್ಚುಗೆ ಹೊಂದಿದರು. ಹೇರಳವಾಗಿ ಹಣ ಸಂಪಾದಿಸಿದರು. ಹೀಗಿರುವಾಗ ಒಂದು ದಿನ ಅವರಿಬ್ಬರು ಮಧ್ಯರಾತ್ರಿಯಲ್ಲಿ ಒಂದು ಭಯಂಕರವಾದ ಕಾಡನ್ನು ದಾಟಿ ಹೋಗಬೇಕಿತ್ತು. ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬಂದಾಗ ಆ ಬಲಶಾಲಿ ನಡುಗುತ್ತಿದ್ದನು. ಇದನ್ನು ನೋಡಿದ ಆ ಯೌವನಸ್ಥನು, ಯಾಕೆ ನಡುಗುತ್ತಿದ್ದಿ ಎಂದು ಕೇಳಿದನು. ಅದಕ್ಕೆ ಆ ಬಲಶಾಲಿ, ಅಲ್ಲಿ ಒಂದು ದೆವ್ವ ಇದೆ, ಅದು ನನ್ನನ್ನು ನಾಶ ಮಾಡಿ ಬಿಡುತ್ತದೆ ಎಂದು ಹೇಳಿದನು. ಹಾಗಾದರೆ ಈ ದೆವ್ವವು ಇವನಿಗಿಂತ ಬಲಶಾಲಿಯೇ ಆಗಿರಬೇಕೆಂದು ಆ ಯೌವನಸ್ಥನು ಅದಕ್ಕೆ ಸೇವೆ ಮಾಡಲು ಅದರ ಹಿಂದೆ ಹೋದನು. ದೆವ್ವದ ಜೊತೆ ಸೇರಿ ಮಂತ್ರತಂತ್ರ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡನು. ಒಂದು ದಿನ ರಾತ್ರಿ ಈ ಬಲಶಾಲಿಯಾದ ಯೌವನಸ್ಥನು ಒಂದು ಗ್ರಾಮದೊಳಗೆ ಬಂದಾಗ ಅಲ್ಲಿ ಒಬ್ಬ ವಿಶ್ವಾಸಿಯು ಬಹಳ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಿದ್ದನು. ಅವನು ಯೇಸುವಿನ ರಕ್ತದಲ್ಲಿ ಜಯ ಎಂದು ಹೇಳಲು ಪ್ರಾರಂಭಿಸಿದಾಗ ಈ ಬಲಶಾಲಿಯ ಜೊತೆಯಲ್ಲಿದ್ದ ದೆವ್ವವು ಭಯದಿಂದ ನಡುಗುತ್ತಿದ್ದುದನ್ನು ನೋಡಿದನು. ಆಗ ದೆವ್ವವು, ನಾವು ಇಲ್ಲಿ ಇರುವುದು ಬೇಡ, ಓಡಿ ಹೋಗೋಣ, ಯೇಸುವಿನ ಹೆಸರನ್ನು ಹೇಳುತ್ತಿದ್ದಾರಲ್ಲ ಎಂದು ಹೇಳಿ ಓಡಲು ಶುರು ಮಾಡಿತು. ಆಗ ಆ ಬಲಶಾಲಿ ಯೋಚಿಸಿದನು, ದೆವ್ವಕ್ಕಿಂತ ಬಲಶಾಲಿಯಾದ ಒಬ್ಬರು ಇದ್ದಾರೆಂದರೆ ಆತನು ಯೇಸುವೇ ಆಗಿರಬೇಕು ಎಂದು ತೀರ್ಮಾನಿಸಿ ಆ ವಿಶ್ವಾಸಿಯ ಬಳಿಗೆ ಬಂದು ಯೇಸುವನ್ನು ಕುರಿತು ಪೂರ್ಣವಾಗಿ ತಿಳಿದುಕೊಂಡು ಆತನನ್ನು ಅಂಗೀಕರಿಸಿದನು. ಅರಸನಾದ ದಾವೀದನು ಒಂದು ದಿನ ತನ್ನನ್ನು ಬಲಪಡಿಸಿದ ಕರ್ತನ ಪರಾಕ್ರಮವನ್ನು ಕಂಡುಕೊಂಡನು. ಆ ಬಲದಿಂದಲೇ ಸಿಂಹದ ಮತ್ತು ಕರಡಿಯ ಬಾಯನ್ನು ಸೀಳಿ ಹಾಕಿದನು. ಗೋಲಿಯಾತನನ್ನು ಸೋಲಿಸಿ ನೆಲಕ್ಕೆ ಉರುಳಿಸಿದನು. ಕರ್ತನೇ ನನ್ನ ಬಲ ಎಂದು ಎದೆತಟ್ಟಿ ಹೇಳುವವನಾದನು. ದೇವ ಬಲದಿಂದಲೇ ಪಾಪಗಳನ್ನು, ಶಾಪಗಳನ್ನು, ವ್ಯಾಧಿಗಳನ್ನು ಎದುರಿಸಬಹುದು ಎಂಬುದನ್ನು ನಾವು ತಿಳಿದಿದ್ದೇವೆ. ಒಳ್ಳೆಯದು ಆದರೆ ನಾವು ನಮ್ಮ ಜೀವಿತದಲ್ಲಿ ದೇವ ಬಲವನ್ನು ಹೊಂದಿದೆವೆಯೋ? ಬಲವುಳ್ಳ ಕ್ರೈಸ್ತ ಜೀವಿತವನ್ನು ನಡೆಸುತ್ತೇವೆಯೋ? ದೇವ ಬಲದಿಂದ ಆತನಿಗಾಗಿ ಮಹಾ ಕಾರ್ಯಗಳನ್ನು ಮಾಡುತ್ತೇವೋ? ಹಾಗಿಲ್ಲದೆ ಬಲಹೀನರಾಗಿ ನಡುಗುವರಾಗಿದ್ದೇವೋ? ಬಲಶಾಲಿಯಾದ ಕರ್ತನನ್ನು ಸ್ವತಂತ್ರಿಸಿಕೊಳ್ಳುವುದು ಹೇಗೆ? ದೇವ ಬಲವನ್ನು ಹೊಂದಿಕೊಳ್ಳುವುದು ಹೇಗೆ? 1. ಕರ್ತನ ಹೆಸರಿನಲ್ಲಿ ಬರುವ ಬಲ. ನನ್ನ ಬಲವಾಗಿರುವ ಕರ್ತನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಕೀರ್ತನೆ 18:1. ಕರ್ತನ ನಾಮದಲ್ಲಿ ಬಲವು ಅಡಗಿದೆ. ಆತನ ನಾಮವನ್ನು ಹೇಳುವಾಗೆಲ್ಲ ದೇವ ಬಲವು ಪರಲೋಕದಿಂದ ಇಳಿದು ಬರುತ್ತದೆ. ಇದನ್ನು ಕುರಿತು ಪೌಲನು ಹೀಗೆ ಹೇಳಿದ್ದಾನೆ, ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವೆಲ್ಲವೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಫಿಲಿಪ್ಪಿ 2:10-11. ದೇವ ಮಗುವೆ, ನೀನು ಬಲಹೀನನಾಗಿ ಬಿಟ್ಟೆಯಾ? ವ್ಯಸನ ಪಡಬೇಡ, ಕ್ರಿಸ್ತನಲ್ಲಿ ಬಲಗೊಳ್ಳು. ಕರ್ತನ ನಾಮವು ಬಲವುಳ್ಳ ದುರ್ಗವಾಗಿದೆ. ನೀತಿವಂತನು ಅದರೊಳಗೆ ಹೋಗಿ ಸುರಕ್ಷಿತವಾಗಿರುವನು. ನನ್ನ ಹೆಸರಿನಲ್ಲಿ ನೀನು ಏನೇನು ಬೇಡಿಕೊಳ್ಳುವಿರೋ ಅದು ನಿಮಗೆ ದೊರಕುವುದು ಎಂದು ಕರ್ತನು ವಾಗ್ದಾನ ಮಾಡಿದ್ದಾನೆ. ದೇವ ಬಲವನ್ನು ಬೇಡಿಕು. ಅರಸನಾದ ದಾವೀದನು ತನ್ನ ಬಲದಲ್ಲಿ ಎಂದಿಗೂ ನಿಲ್ಲಲಿಲ್ಲ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಜ್ಞಾನೋಕ್ತಿ 24:10. ಎಷ್ಟೇ ಬಲಶಾಲಿಯಾಗಿದ್ದಾಗಲೂ 3 ದಿನಗಳು ಸತತವಾಗಿ ಜ್ವರ ಬಂದು ಬಿಟ್ಟರೆ ಸಾಕು, ಅವನ ಬಲವೆಲ್ಲ ಕುಗ್ಗಿ ಹೋಗುತ್ತದೆ. ಕರ್ತನ ನಾಮದಿಂದ ಬರುವ ಬಲವನ್ನು ದಾವೀದನು ಕಂಡುಕೊಂಡನು. ಗೋಲಿಯಾತನೆಂಬ ರಾಕ್ಷಸನನ್ನು ಎದುರಿಸಲು ತನ್ನ ಬಲವನ್ನಲ್ಲ,
ಕರ್ತನ ನಾಮವನ್ನೇ ಖೇಡ್ಯವನ್ನಾಗಿ ಹೊಂದಿಕೊಂಡು ಅವನ ಬಳಿಗೆ ಹೋದನು. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಕರ್ತನ ನಾಮದೊಡನೆಗೆ ನಿನ್ನ ಬಳಿಗೆ ಬರುತ್ತೇನೆ ಎಂದು ಹೇಳಿದನು. 1 ಸಾಮುವೇಲ 17:45. ಜಯ ಲಭಿಸಿತು ದಾವೀದನಿಗೆ. ಹಲ್ಲೆಲೂಯಾ. ದೇವಮಗುವೆ, ಕರ್ತನ ನಾಮವನ್ನು ಹೇಳಿ ಆತನನ್ನು ಕರೆ. ಕರ್ತನ ನಾಮದಿಂದ ಸೈತಾನನನ್ನು ಎದುರಿಸಿ ನಿಲ್ಲು. ಕರ್ತನ ನಾಮವನ್ನೇ ಖೇಡ್ಯವಾಗಿ ಹೊಂದಿಕೋ. ಆಹಾ, ಕರ್ತನಾದ ದೇವರು ಶೂರನಾಗಿ ಬರುವನು. ಯೆಶಾಯ 40:10. 2. ಪ್ರಾರ್ಥನೆಯಿಂದ ಬರುವ ಬಲ. ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು, ನಡೆದು ಬಳಲರು. ಯೆಶಾಯ 40:31. ಪ್ರಾರ್ಥನೆಯಿಂದಲೇ ಬಲ ಉಂಟು. ಸತತವಾಗಿ ಪ್ರಾರ್ಥಿಸುವಾಗ ಕರ್ತನ ಮಹಾಬಲವು ಮನುಷ್ಯರ ಮೇಲೆ ಇಳಿದು ಬಂದು ಕರ್ತನಿಗಾಗಿ ಮಹಾ ಕಾರ್ಯಗಳನ್ನು ಸಾಧಿಸಲು ಸಹಾಯಿಸುತ್ತದೆ. D.L. ಮೂಡಿ ಎಂಬ ಭಕ್ತನು ಒಬ್ಬ ಪ್ರಾರ್ಥನಾ ವೀರನಾಗಿದ್ದರು. ಅವರು ಕರ್ತನ ಪಾದಕ್ಕೆ ಬಿದ್ದು ಎಡೆಬಿಡದೆ ಪ್ರಾರ್ಥಿಸಿ ತನ್ನ ದೇಹಾತ್ಮ ಪ್ರಾಣಗಳನ್ನು ದೇವ ಬಲದಿಂದ ತುಂಬಿಸಿದರು. ದೇವ ಮಗುವೆ, ಕರ್ತನಿಗಾಗಿ ಕಾದಿರು. ಪ್ರಾರ್ಥನೆಯಲ್ಲಿ ನಿರತನಾಗಿರು. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯೆಶಾಯ 40:29. 3. ನಂಬಿಕೆಯಿಂದ ಬರುವ ಬಲ. ನಂಬಿಕೆಯಿಂದಲೇ ಸಾರಳು ವಾಗ್ದಾನ ಮಾಡಿದಾತನು ಅದನ್ನು ನೆರವೇರಿಸುತ್ತಾನೆಂದು ಅರಿತವಳಾಗಿ ತನ್ನ ಮುದಿ ಪ್ರಾಯದಲ್ಲಿ ಮಗನನ್ನು ಹೆತ್ತಳು. ಕರ್ತನೇ ನನ್ನ ಬಲ ಎಂದು ಸಾರಳು ನಂಬಿದಳು. ಇಬ್ರಿಯ 11ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ನಂಬಿಕೆಯ ವೀರರ ಪಟ್ಟಿಯನ್ನು ಓದಿ ನೋಡಿರಿ. ಅವರೆಲ್ಲರೂ ಬಲಹೀನರೇ, ಸಾಧಾರಣ ಜನರೇ. ಆದರೆ ಯಾರ್ಯಾರು ಕರ್ತನೇ ನನ್ನ ಬಲ ಎಂದು ತಿಳಿದಿದ್ದರೋ ಅವರೆಲ್ಲರೂ ಬಲಹೀನರಾಗಿದ್ದಾಗಲೂ ನಂಬಿಕೆಯಿಂದ ಬಲ ಹೊಂದಿದ್ದರು. ಆತನೇ ನಮ್ಮ ಬಲ. ನಮಗಾಗಿ ಯುದ್ಧ ಮಾಡುವವನು ಆತನೇ, ಜಯಗಳಿಸಿ ಕೊಡುವವನು ಆತನೇ. ದೇವರ ಮಗುವೆ, ನಿನ್ನನ್ನು ಬಲಹೀನನೆಂದು ತಿಳಿದುಕೊಳ್ಳಬೇಡ. ಕ್ರಿಸ್ತನ ಉನ್ನತವಾದ ಬಲವನ್ನು ದೃಷ್ಟಿಸಿ ನೋಡಿ ಬಲವನ್ನು ಹೊಂದಿಕೊ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. 1 ಕೊರಿಂಥ 1:27. ಬಲವನ್ನು ಹೊಂದಿಕೊ. ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ಕೀರ್ತನೆ 8:2. ಹೌದು, ಬಾಲಕರ ಬಾಯಿಂದ ದೇವರು ಮಹಾಬಲವನ್ನು ಅನುಗ್ರಹಿಸುವನಾಗಿದ್ದಾನೆ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ಪ್ರಸಂಗಿ 9:10. ಆಗ ನೀನು ಬಲದ ಮೇಲೆ ಬಲವನ್ನು ಹೊಂದಿಕೊಳ್ಳುವಿ. 4. ಪರಿಶುದ್ಧಾತ್ಮನಿಂದ ಬರುವ ಬಲ. ನಿನಗೆ ಇಂಥ ಮಹಾಶಕ್ತಿ ಯಾವುದರಿಂದ ಬಂತು? ನ್ಯಾಯಸ್ಥಾಪಕ 16:15 ಎಂದು ಸಂಸೋನನನ್ನು ದೆಲೀಲಳು ಕೇಳಿದಳು. ನ್ಯಾಯಸ್ಥಾಪಕರು 14:6 ಹೇಳಿರುವ ಪ್ರಕಾರ ಕರ್ತನ ಆತ್ಮವು ಅವನ ಮೇಲೆ ಬಂದದ್ದರಿಂದ ಅವನು ಬಲ ಹೊಂದಿದನು. ಆದರೆ 16:20 ಹೇಳಿರುವ ಪ್ರಕಾರ ಕರ್ತನ ಆತ್ಮನು ತನ್ನನ್ನು ಬಿಟ್ಟು ಹೋದುದರಿಂದ ಅವನು ಬಲಹೀನನಾದನು. ನಾವು ಸಹ ಪವಿತ್ರಾತ್ಮನನ್ನು ಹೊಂದಿಕೊಂಡಾಗ ದೈವಿಕ ಬಲವು ನಮ್ಮನ್ನು ತುಂಬಿಸುತ್ತದೆ. ಯೇಸುವನ್ನು 3.5 ವರ್ಷಗಳು ಹಿಂಬಾಲಿಸಿದ ಶಿಷ್ಯರು ಅದ್ಭುತಗಳನ್ನು ಮಾಡಿದರು, ದೆವ್ವಗಳನ್ನು ಓಡಿಸಿದರು. ಆದರೆ ಅವರು ಆತ್ಮದಲ್ಲಿ ಬಲವನ್ನು ಹೊಂದಿರಲಿಲ್ಲ. ಆದುದರಿಂದಲೇ ಶೋಧನೆಗಳು ಬರುವಾಗ ಅವರು ದೃಢವಾಗಿ ನಿಲ್ಲಲು ಸಾಧ್ಯವಾಗಲಿಲ್ಲ. ಶಿಲುಬೆಯನ್ನು ಬಿಟ್ಟು ಓಡಿ ಹೋದರು. ಕಾರಣವೇನೆಂದರೆ ಹೃದಯದಲ್ಲಿ ಶಕ್ತಿಯುತವಾದ ಬಲವಿರಲಿಲ್ಲ. ಅವರನ್ನು ಬಲಪಡಿಸಲು ಯೇಸು ತೀರ್ಮಾನಿಸಿದನು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತಹ ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಅಪೊಸ್ತಲ ಕೃತ್ಯ 1:5. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಅಪೊಸ್ತಲ ಕೃತ್ಯ 1:8. ಹೌದು, ಮೇಲಂತಸ್ತಿನಲ್ಲಿ ಪ್ರಾರ್ಥಿಸುವಾಗ ಪವಿತ್ರಾತ್ಮನನ್ನು ಹೊಂದಿಕೊಂಡ ಶಿಷ್ಯರು ಬಲ ಹೊಂದಿದರು, ಸುವಾರ್ಥ ವೀರರಾದರು, ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದರು.
ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುದು ಸೇನಾಧೀಶ್ವರನ ಕರ್ತನ ನುಡಿ. ಜಕರಿಯ 4:6. ಇದನ್ನು ಶಿಷ್ಯರು ತಿಳಿದುಕೊಂಡರು. ದೇವ ಮಗುವೆ, ಬಲವನ್ನು ಹೊಂದಿಕೊ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಫಿಲಿಪ್ಪಿ 4:13. ಪುನಃ ಪುನಃ ಈ ವಾಕ್ಯವನ್ನು ಉಚ್ಚರಿಸು. ಕ್ರಿಸ್ತನ ನಾಮದಲ್ಲಿ ಬಲ ಉಂಟು, ಪ್ರಾರ್ಥನೆಯಲ್ಲಿ ಬಲ ಉಂಟು, ನಂಬಿಕೆಯಲ್ಲಿ ಪರಾಕ್ರಮವಿದೆ, ಪವಿತ್ರಾತ್ಮನಿಂದ ಉನ್ನತವಾದ ಮಹತ್ವವಿದೆ. ಬಲ ಹೊಂದು, ಏಸು ನಿನ್ನ ಜೊತೆಯಲ್ಲಿದ್ದಾನೆ. ಹಾಲೆಲೂಯಾ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ,
ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.